ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಒಂದು ಸ್ಪೆಷಲ್ ತೊಕ್ಕು ಅಥವಾ ಚಟ್ನಿಯೊಂದಿಗೆ ಬಂದಿದ್ದೀನಿ. ಬಿಸಿ ಬಿಸಿ ಅನ್ನ ಮೊಸರು ಜೊತೆ ಹಾಕ್ಕೊಂಡು ತಿಂತಾ ಇದ್ರೆ ವಾವ್, ಲೊಟ್ಟೆ ಹೊಡೆದು ತಿಂತಾರೆ ಎಲ್ಲರೂ. ಈ ತೊಕ್ಕನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ರುಚಿಕರವಾಗಿರುವಂಥ ತೊಕ್ಕನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣವಾ? ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ದೊಡ್ಡ ಕೊತ್ತಂಬರಿ ಸೊಪ್ಪು ಬರುತ್ತಲ್ಲ, ನಾಟಿ ಕೊತ್ತಂಬರಿ ಸೊಪ್ಪು, ಅದನ್ನು ತಗೊಂಡು ಮೇಲ್ಗಡೆ ಕುಡಿ ಏನಿರುತ್ತಲ್ಲ ಅದನ್ನೆಲ್ಲ ತೆಗೆದು ಸಪ್ರೇಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇನ್ನೊಂದು ಸ್ವಲ್ಪ ಉಳಿದಿರತ್ತಲ್ಲ ನೋಡಿ, ದಂಟು ಸಮೇತ ಇಷ್ಟೊಂದು ಎಳೆದಾಗಿ ಇದೆ. ಹಾಗಾಗಿ ನನಗೆ ಇದನ್ನು ಎಸೆಯೋಕ್ಕೆ ಮನಸ್ಸು ಬರಲಿಲ್ಲ. ಏನಾದ್ರು ಒಂದು ಹೊಸ ರೆಸಿಪಿನ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇದನ್ನು ಸಹ ತೊಳೆದು ಚೆನ್ನಾಗಿ ತೊಳಿಬೇಕು. ಯಾಕೆಂದರೆ ನಾನಿಲ್ಲಿ ಬೇರನ್ನು ಸಹ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಬೇರನ್ನು ಸಹ ಹಾಕಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ ಬೇರು. ಹೀಗೆ ಅದರಿಂದ ಚೆನ್ನಾಗಿ ತೊಳೆದು ನೀರಿನ ಅಂಶ ಎಲ್ಲ ಆರೋ ಹಾಗೆ ಒಂದು ಬಟ್ಟೆ ಮೇಲೆ ಹಾಕಬೇಕು. ರಾತ್ರಿ ಹಾಕ್ಬಿಟ್ರೆ ನೆಕ್ಸ್ಟ್ ಡೇ ಮಾಡೋದಕ್ಕೆ ನಮಗೆ ಸುಲಭ ಆಗುತ್ತೆ. ನೆಕ್ಸ್ಟು ಒಂದು ಬಾಣಲೆನ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ಒಂದು 3/4 ಚಮಚ ಆಗೋಷ್ಟು ಮೆಂತ್ಯ ಕಾಳುಗಳನ್ನು ಹಾಕಿ ಇದನ್ನೀಗ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಮೆಂತ್ಯ ಬಣ್ಣ ಸ್ವಲ್ಪ ಚೇಂಜ್ ಆಗ್ತಿದ್ದಾಗೆ ನಾನು ಒಂದು ಚಮಚ ಆಗೋಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಇದನ್ನು ಸಹ ಸ್ವಲ್ಪ ಹುರ್ಕೊಳ್ಳೋಣ, ಘಮ ಬರೋದು ಗೊತ್ತಾಗತ್ತೆ ನಿಮಗೆ. ನೋಡಿ, ಸ್ವಲ್ಪ ಪರಿಮಳ ಬರ್ತಾ ಇರೋವಾಗಲೇ ನಾನಿಲ್ಲಿ 1 ಚಮಚ ಆಗೋಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನೋಡಿ, ಇವಾಗ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಚೆನ್ನಾಗಿ ಜೀರಿಗೆ, ಮೆಂತ್ಯ, ಸಾಸಿವೆ ಎಲ್ಲ ಹುರಿದು ರೆಡಿಯಾಗಿದೆ. ಇದನ್ನು ಈಗ ತೆಗಿತಾ ಇದ್ದೀನಿ. ಈಗ ನೋಡಿ, ಇದಕ್ಕೆ ಬಾಣಲೆಗೆ ನಾನು ಒಂದು 2-3 ಡ್ರಾಪು ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಣಮೆಣಸನ್ನು ಖಾರಕ್ಕೆ ಬೇಕಾಗುವಷ್ಟು ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅನಿಸಿದರೆ ನೀವು ಒಂದು 2 ಗುಂಟೂರು ಮೆಣಸನ್ನು ಸಹ ಉಪಯೋಗಿಸ್ಕೋಬಹುದು. ನಾನಿಲ್ಲಿ ಒಂದು 5-6 ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಮೆಣಸು ಉಬ್ಬಿ ಬರೋವರೆಗೆ ಹುರ್ಕೋಬೇಕು. ನೋಡಿ, ಮೆಣಸೆಲ್ಲ ಎಷ್ಟು ಚೆನ್ನಾಗಿ ದಪ್ಪ ದಪ್ಪ ಆಗಿದೆ. ಇವಾಗ ಇದು ಸಹ ರೆಡಿಯಾಗಿದೆ. ನೋಡಿ, ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಹುರಿದಿರೋ ಮಸಾಲ, ಉಪ್ಪು, ಹುಣಸೆ ಹಣ್ಣು ಮತ್ತು ಹೆಚ್ಚಿ ರೆಡಿ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಇದೆಲ್ಲವನ್ನು ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಅಂದರೆ ಒಂದು ಇಂಪಾರ್ಟೆಂಟ್ ಅಂದರೆ ಗ್ರೈಂಡ್ ಮಾಡುವಾಗ ನೀರನ್ನು ಉಪಯೋಗಿಸ್ಬಾರ್ದು. ಹಾಗೆ ಡ್ರೈ ಆಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಫಸ್ಟು ಮಸಾಲ ಪದಾರ್ಥಗಳೆಲ್ಲವನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಒಮ್ಮೆ ಪುಡಿ ಆಗಿಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕೊತ್ತಂಬರಿ ಸೊಪ್ಪನ್ನು ಜೊತೆಗೆ ಹಾಕ್ಕೊಂಡ್ರೆ ಅಷ್ಟು ಮಿಕ್ಸ್ ಆಗಲ್ಲ, ಯಾಕೆಂದರೆ ಮೆಂತ್ಯ ಕಾಳೆಲ್ಲ ಇರುತ್ತಲ್ಲ, ಹಾಗಾಗಿ. ನೋಡಿ, ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ನಾನು ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ.
ಸ್ವಲ್ಪನೇ ಸೊಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಚಟ್ನಿ ರೆಡಿಯಾಗಿದೆ. ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಈಗ ಒಂದು ಬಾಣಲೆನ ತೊಗೊಂಡು ಅದಕ್ಕೆ 2 ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಸಾಸಿವೆ ಮತ್ತು ಮೆಂತ್ಯ ಹಾಕೋದು ಯಾಕೆಂದರೆ ಘಮಕ್ಕೆ ಅಂತ ಮೆಂತ್ಯ ಹಾಕ್ತಾಯಿದ್ದೀನಿ ನಾನು. ನೋಡಿ ಒಗ್ಗರಣೆ ಆಗಿದೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಚಟ್ನಿ ಅಷ್ಟನ್ನು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಒಮ್ಮೆ ಹಾಕಿರೋ ಒಗ್ಗರಣೆ ಜೊತೆಗೆ ಈ ಚಟ್ನಿನ ಮಿಕ್ಸ್ ಮಾಡಬೇಕು. ನೀವು ಹಾಕಿರೋದು ಉಪ್ಪು, ಹುಳಿ ಮತ್ತು ಖಾರ ಸಾಕಾಗಲಿಲ್ಲ ಅಂದರೆ ಒಮ್ಮೆ ಗ್ರೈಂಡ್ ಮಾಡ್ಕೋಬೇಕಿದ್ರೆ ಚೆಕ್ ಮಾಡಿ ನೋಡಿಕೊಂಡು ಹಾಕ್ಕೋಬೋದು. ಅಂದರೆ ಒಣ ಮೆಣಸು ಹಾಕಿರೋದು ಸಾಕಾಗಲಿಲ್ಲ ಅಂದರೆ ಅಚ್ಚ ಖಾರದ ಪುಡಿ ಏನಿರತ್ತಲ್ಲ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ನೋಡಿ ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ. ರುಚಿಕರವಾಗಿರುವಂತಹ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಅಥವಾ ತೊಕ್ಕು, ಉಪ್ಪಿನಕಾಯಿ ಅಂತಲೂ ಸಹ ಕರಿಬೋದು, ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ. ಇದು ತಣ್ಣಗಾದ ನಂತರ ಒಂದು ಗಾಜಿನ ಬಾಟ್ಲಲ್ಲಿ ತುಂಬಿಸಿ ಇಟ್ಕೊಂಡ್ಬಿಟ್ರೆ ನಮಗೆ ಆಲ್ಮೋಸ್ಟ್ ಒಂದು ಹೊರಗೆ ಇಟ್ಟರೂ ಒಂದು 15 ಡೇಸ್ ಅಂತೂ ಇರುತ್ತೆ. ಯಾಕೆಂದರೆ ನಾವು ಎಣ್ಣೆಲಿ ಹಾಕಿ ಬಾಡಿಸಿದ್ದೀವಲ್ಲ, ಹಾಗಾಗಿ. ಇಲ್ಲಾಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೋತೀರಾ ಅಂತ ಆದ್ರೂ 1 ತಿಂಗಳವರೆಗಂತೂ ಇಡ್ಬೋದು. ಮೊಸರನ್ನದ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಈ ತೊಕ್ಕು. ನೋಡಿ ಫ್ರೆಂಡ್ಸ್, ನಾನೊಂದು ಸರ್ವಿಂಗ್ ಬೌಲಿಗೆ ಹಾಕಿದ್ದೀನಿ. ಯಾಕೆಂದರೆ ಇದು ತಣ್ಣಗಾಗೋವರೆಗೂ ನನಗೆ ಬಾಟ್ಲಲ್ಲಿ ಹಾಕೋದಕ್ಕೆ ಆಗಲ್ಲ. ಹಾಗಾಗಿ ಇವಾಗ ನೋಡಿ ರುಚಿಕರವಾಗಿರುವಂತಹ ತೊಕ್ಕು ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಯ್ತಲ್ವಾ. ಇವತ್ತಿನ ವಿಡಿಯೋ ನಿಮಗೂ ಸಹ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರೋವಂಥ ತೊಕ್ಕು ಇದು. ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋದಕ್ಕೂ ಸಹ ಚೆನ್ನಾಗಿರತ್ತೆ. ದೋಸೆ ಜೊತೆನೂ ಹಾಕ್ಕೋಬೋದು, ಆದರೆ ಅಷ್ಟೊಂದು ಒಳ್ಳೆ ಕಾಂಬಿನೇಷನ್ ಆಗಲ್ಲ ದೋಸೆ ಚಪಾತಿ ಜೊತೆಗೆಲ್ಲ. ಅಂದರೆ ಅನ್ನಕ್ಕೆ ಮಾತ್ರ ತುಂಬ ಪರ್ಫೆಕ್ಟಾಗಿರುತ್ತೆ. ಎಲ್ರಿಗೂ ಇಷ್ಟ ಆಗತ್ತೆ, ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ಸಹ ಇಷ್ಟ ಆಗತ್ತೆ. ನೋಡಿ ಇದ್ರಲ್ವಾ, ನಾವು ಕೊತ್ತಂಬರಿ ಸೊಪ್ಪನ್ನ ಎಷ್ಟು ಎಳೆ ದಂಟಿದ್ರೂ ಸಹ ಬಿಸಾಡಿಬಿಡ್ತೀವಿ. ಅದ್ರ ಬದಲು ಈ ರೀತಿಯ ರುಚಿಕರವಾಗಿರುವಂತಹ ತೊಕ್ಕನ್ನು ಮಾಡಿಕೊಂಡು ಸವಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಸೆಯೋದು ತಪ್ಪತ್ತೆ ಮತ್ತು ನಮಗೆ ಆರೋಗ್ಯಕ್ಕೂ ಸಹ ಒಳ್ಳೆಯ ಹೋಮ್ ಮೇಡ್ ತೊಕ್ಕನ್ನು ನಾವು ಮಾಡ್ಕೋಬೋದು. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಿಲ್ಲ ತಿಳಿಸ್ತೀರಾ ಅಲ್ವಾ. ಮತ್ತು ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ನೀವು ಮಾಡಿರೋದನ್ನು ಅಂತ ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ತೊಕ್ಕು ಮಾಡುವ ವಿಧಾನ ಗೊತ್ತಾಗತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಲೋ.